ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾಕ್ ಮಾರ್ಕೆಟ್ ವಿತ್ ಜೈನ್. ಸೊ ನೀವು ಏನಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಲೋ ಗಾಯ್ಸ್, ಇವತ್ತು ನೀವು ನೋಡ್ತಾ ಇದ್ದಾರೆ ಏನು ಬಗ್ಗೆ ಅಂತಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವರು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಏನಕ್ಕಂತ ಅಂದರೆ IPO 2022 ಅಲ್ಲಿ IPO ಲಿಸ್ಟ್ ಆದರೆ ಇದು ಅಮೆಂಡ್ಮೆಂಟ್ ಆಗೇ ಆಗುತ್ತೆ. ಸೊ ಅಮೆಂಡ್ಮೆಂಟ್ ಟು ಸೆಬಿ ಇಶ್ಯೂ ಆಫ್ ಕ್ಯಾಪಿಟಲ್ ಆ್ಯಂಡ್ ಡಿಸ್ಕ್ಲೋಸರ್ ರಿಕ್ವೈರ್ಮೆಂಟ್ಸ್ ರೆಗ್ಯುಲೇಷನ್ 2018. ದ ಬೋರ್ಡ್ ಅಪ್ರೂವ್ಡ್ ದ ಪ್ರಪೋಸಲ್ ಟು ಅಮೆಂಡ್ ವೇರಿಯಸ್ ಆಸ್ಪೆಕ್ಟ್ ಆಫ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಂಡರ್ ದ ಸೆಬಿ issue of capital and disclosure requirement regulation 2018 ICDR regulation and consequential amendment to SEBI listing obligation and disclosure requirements and regulation 2015 as applicable based on the public consultation process on the proposals recommended by primary market advisory committee. Some of the key amendment as are follows. Condition for objects of the issue where the issuer company in its offer documents at an object for future inorganic growth but has not identified any acquisition for investment target. The amount for such object and amount for general corporate purpose shall not exceed 35% of the total amount being raised ಅಂತ ಕೊಟ್ಟಿದ್ದಾರೆ. ಇದು ಕಂಡೀಷನ್ ಏನು ಬಗ್ಗೆ ಅಂತಂದರೆ ಜನರಲ್ ಕಾರ್ಪೊರೇಟ್ ಪರ್ಪಸ್ ಅಂತ 35% ಏನಂದರೆ ಅಮೌಂಟ್ ರೈಸ್ ಮಾಡಿದರೆ ಆ 35% ಅಷ್ಟೇ ಯೂಸ್ ಮಾಡಬೇಕು. 100% ಏನಂದರೆ ರೈಸ್ ಮಾಡಿದರೆ 100% ಯೂಸ್ ಮಾಡೋಂಗಿಲ್ಲ, ಜಸ್ಟ್ 35% ಅಷ್ಟೇ ಯೂಸ್ ಮಾಡಬೇಕಾಗಿದೆ. ಸೆಕೆಂಡ್ ಕಂಡೀಷನಲ್ಲಿ ಏನಂತಂದರೆ ಅಂದರೆ 25% ಅಷ್ಟೇ ಯೂಸ್ ಮಾಡಬೇಕಾಗಿದೆ. ಏನಂದರೆ ಅಕ್ವಸಿಷನ್ನು ಮತ್ತು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ 25% ಅಷ್ಟೇ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಕಂಡೀಷನ್ 2 ಏನಂದರೆ ಕಂಡೀಷನ್ ಫಾರ್ ಆಫರ್ ಫಾರ್ ಸೇಲ್. ಇಲ್ಲಿ ಏನಂದರೆ 20% ಪ್ರೀ ಇಶ್ಯೂ ಶೇರ್ ಹೋಲ್ಡರ್ ಆಫ್ ದ ಇಶ್ಯೂವರ್ ಶಾಲ್ ನಾಟ್ ಎಕ್ಸೀಡ್ ಮೋರ್ ದೆನ್ 50% ಆಫ್ ದರ್ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್. ಮತ್ತು ಇನ್ನೊಂದು ಏನಂದರೆ ಹೋಲ್ಡಿಂಗ್ ಲೆಸ್ ದೆನ್ 20% ಆಫ್ ದ ಪ್ರೀ ಇಶ್ಯೂ ಶೇರ್ ಹೋಲ್ಡರ್ ಆಫ್ ದ ಇಶ್ಯೂವರ್ ಶಾಲ್ ನಾಟ್ ಎಕ್ಸೀಡ್ ಮೋರ್ ದೆನ್ 10% ಆಫ್ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಆಫ್ ದ ಇಶ್ಯೂವರ್. ಮತ್ತು ಮಾನಿಟರಿಂಗ್ ಏಜೆನ್ಸಿ ಆ್ಯಂಡ್ ರಿಪೋರ್ಟಿಂಗ್ ಆಫ್ ಯುಟಿಲೈಸೇಷನ್ ಆಫ್ ಇಶ್ಯೂ ಪ್ರೋಸೆಸ್ ಇದ್ರ ಬಗ್ಗೆನೂ ಹೇಳಿದ್ದಾರೆ ಇದರಲ್ಲಿ. ಮಾನಿಟರಿಂಗ್ ಏಜೆನ್ಸಿ ಆ್ಯಂಡ್ ರಿಪೋರ್ಟಿಂಗ್ ಆನ್ ಯುಟಿಲೈಸೇಷನ್ ಆಫ್ ಇಶ್ಯೂ ಪ್ರೊಸೀಡ್ಸ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಇಲ್ಲಿ ಪ್ರೈಸ್ ಬ್ಯಾಂಡು ಇಲ್ಲೂ ಚೇಂಜಸ್ ಬರುತ್ತೆ. ಲಾಕ್ ಇನ್ ಪೀರಿಯಡ್ ಫಾರ್ ಆಂಕರ್ ಇನ್ವೆಸ್ಟರ್ ಇಲ್ಲೂ ಚೇಂಜಸ್ ಬರುತ್ತೆ. ರಿವೈಸ್ ಅಲೋಕೇಶನ್ ಮೆಥಡಾಲಜಿ ಫಾರ್ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಇದರಲ್ಲೂ ಚೇಂಜಸ್ ಬರುತ್ತೆ. ಎಲ್ಲದರಲ್ಲೂ ಚೇಂಜಸ್ ಕೊಟ್ಟಿದ್ದಾರೆ. ಸೊ ಒಂದು ಸ್ಲೈಡ್ ಪ್ರಿಪೇರ್ ಮಾಡಿದ್ದೀನಿ, ಈ ಸ್ಲೈಡ್ನ ಪೂರ್ತಿಯಾಗಿ ಓದಿ ಅರ್ಥ ಆಗುತ್ತೆ ನಿಮಗೇನೆ ಅರ್ಥ ಆಗುತ್ತೆ. Determining the floor price. Following factors shall be considered for determining the floor price for all preferential issues. For frequently traded security, the floor price for preferential issue shall be higher of 90/10 trading days. Volume weighted average price of the script preceding the relevant date as per any stricter provision of in the article of association of the issuer company. ಸೊ ಲಾಕ್ ಇನ್ ಪ್ರೊವಿಷನ್ ಫಾರ್ ಪ್ರಿಫರೆನ್ಷಿಯಲ್ ಇಶ್ಯೂ ಇವ್ರ ಬಗ್ಗೆನೂ ಹೇಳಿದ್ದಾರೆ. ಇನ್ ಲೈನ್ ವಿತ್ ಲಾಕ್ ಇನ್ ರಿಕ್ವೈರ್ಮೆಂಟ್ ಫಾರ್ ಪಬ್ಲಿಕ್ ಇಶ್ಯೂ ದ ಟೆನೆಂಚರ್ ಆಫ್ ಲಾಕ್ ಇನ್ ಆಫ್ ಶೇರ್ಸ್ ಪರ್ಸ್ಯೂಯೆಂಟ್ ಟು ಎ ಪ್ರಿಫರೆನ್ಷಿಯಲ್ ಇಶ್ಯೂ ಶಾಲ್ ಬಿ ರಿಡ್ಯೂಸ್ ಆಸ್ ಫಾಲೋಸ್. ಪ್ರೊಮೋಟರ್ಸ್ ಬಗ್ಗೆ ಹೇಳಿದ್ದಾರೆ. ಫಾರ್ ನಾನ್ ಪ್ರೊಮೋಟರ್ಸು ಪ್ಲಜ್ ಆಫ್ ಲಾಕ್ ಇನ್ ಶೇರ್ಸು, ಪ್ರಿಫರೆನ್ಷಿಯಲ್ ಇಶ್ಯೂ ಫಾರ್ ಕನ್ಸಿಡರೇಷನ್ ಅದರ್ ದೆನ್ ಕ್ಯಾಶು, ಟೈಮ್ ಲೈನ್ಸ್ ಫಾರ್ ಸೀಕಿಂಗ್ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಫ್ರಮ್ ಸ್ಟಾಕ್ ಎಕ್ಸ್ಚೇಂಜ್ ಇಶ್ಯೂವರ್ ಕಂಪನಿ ಬಗ್ಗೆನೂ ಹೇಳಿದ್ದಾರೆ. ಕೆಲವು ಪ್ರಾವಿಷನ್ಸು ಏನು ಬಗ್ಗೆ ಅಂದರೆ ಅಪಾಯಿಂಟ್ಮೆಂಟು ರೀಅಪಾಯಿಂಟ್ಮೆಂಟ್ ಆಫ್ ಪರ್ಸನ್ ಹೂ ಫೇಲ್ ಟು ಗೆಟ್ ಎಲೆಕ್ಟೆಡ್ ಆಸ್ ಡೈರೆಕ್ಟರ್ ಇನ್ಕ್ಲೂಡಿಂಗ್ ಆಸ್ ಓಲ್ಡ್ ಟೈಮ್ ಡೈರೆಕ್ಟರ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆರ್ ಮ್ಯಾನೇಜರ್ ಅಟ್ ಜನರಲ್ ಮೀಟಿಂಗ್ ಆಫ್ ಎ ಲಿಸ್ಟೆಡ್ ಎಂಟಿಟಿ ಅಂತ ಹೇಳಿದ್ದಾರೆ. ಇದರಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಅಮೆಂಡ್ಮೆಂಟ್ ಆಫ್ ಸೆಬಿ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ರೆಗ್ಯುಲೇಷನ್ 2012 AF ರೆಗ್ಯುಲೇಷನ್ ಇದರಲ್ಲೂ ಒಂದು 5-10 ಪಾಯಿಂಟ್ಸು ಕೊಟ್ಟಿದ್ದಾರೆ. ದ ಬೋರ್ಡ್ ಅಪ್ರೂವ್ಡ್ ಅಮೆಂಡ್ಮೆಂಟ್ ಟು AF ರೆಗ್ಯುಲೇಷನು. ಸ್ಟ್ರೆಸ್ಡ್ ಲೋನ್ಸ್ ಅವೈಲಬಲ್ ಟು ಅಕ್ವಿಸಿಷನ್ ಇನ್ ಟರ್ಮ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಕ್ಯೂರಿಟಿ ರಿಸಿಪ್ಟ್ reissued by asset reconstruction company, securities of company in distress, any other asset security. Review of the role of KYC registration agency. The board approved amendments to SEBI registration agency regulation 2001 towards enhancing the role of KYC registration agency. As per the approved amendment, KRA has been made responsible to carry out independent validation of KYC records uploaded onto their system by registered intermediary ಅಂತ ಹಾಕಿದ್ದಾರೆ. It has also been prescribed that the systems of the RIs and KRAs should be integrated to facilitate seamless movement of KYC documents to and from RIs to KRS ಅಂತ ಕೇಳಿದ್ದಾರೆ. ಇಲ್ಲಿ
ಸ್ಲೈಡಲ್ಲಿ ನೋಡ್ಬೋದು ಅಮೆಂಡ್ಮೆಂಟ್ ಟು ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸ್ಟಾಕ್ ಬ್ರೋಕರ್ಸು ರೆಗ್ಯುಲೇಷನ್ 1992 and Sebi Depository and Participant Regulation 2018 to provide for revised net worth requirement for trading members, self-clearing members, professional clearing members, depository participants and deposit and fees requirements for members in electronic ಗೋಲ್ಡ್ ರೆಸಿಪ್ಟ್ ಸೆಗ್ಮೆಂಟ್. ಇದರಲ್ಲಿ ಒಂದು 3 ಪಾಯಿಂಟ್ಸ್ ಬಗ್ಗೆ ಹೇಳಿದ್ದಾರೆ. ಇದರಲ್ಲಿ Amendment to Security and Exchange Board of India Listing Obligation and Disclosure Requirements Regulation 2015 for issuance of securities in demand form in case of investor service request. ಇದ್ರ ಬಗ್ಗೆ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಮತ್ತು ಅಮೆಂಡ್ಮೆಂಟ್ಸ್ ಟು Sebi Foreign Portfolio Investor Regulation 2019. The board considered and approved the amendment to the Sebi Foreign Portfolio Investor Regulation 2019 to enable Sebi to generate unique registration numbers of FPs on receiving the basic details of the applicants seeking FPI registration ಫ್ರಮ್ ಐದರ್ ಸೆಬಿ ರಿಜಿಸ್ಟರ್ಡ್ ಡೆಪಾಸಿಟರ್ಸ್ ಅಂತ ಹೇಳಿದ್ದಾರೆ ಈ ಪಾಯಿಂಟಲ್ಲಿ. ಈ ಸ್ಲೈಡಲ್ಲಿ ನೋಡ್ಬೋದು ಏನಂತಂದರೆ ಅಮೆಂಡ್ಮೆಂಟ್ಸ್ ಟು ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಟಲ್ಮೆಂಟ್ ಪ್ರೊಸೀಡಿಂಗ್ಸ್ ಬಗ್ಗೆ ಹೇಳಿದ್ದಾರೆ. ಇದರಲ್ಲಿ ಟೈಮ್ ಪೀರಿಯಡ್ ಫಾರ್ ಫೈಲಿಂಗ್ ಎ ಸೆಟಲ್ಮೆಂಟ್ ಅಪ್ಲಿಕೇಶನ್ rationalized to 60 days from the date of receipt of the showcase notice or a supplementary notice, whichever is later. ಅದಾದಮೇಲೆ ಸರ್ಟಿಫಿಕೇಷನ್ ಆಫ್ ಸರ್ಟೇನ್ ಪ್ರೊವಿಷನ್ ರಿಲೇಟಿಂಗ್ ಟು ದ ಕಂಡೀಷನ್ ಪ್ರೆಸೆಂಟ್ ಫಾರ್ ಸೆಟಲ್ಮೆಂಟು, ಟೈಮ್ ಪೀರಿಯಡ್ ಫಾರ್ ಸಬ್ಮಿಷನ್ ಆಫ್ ರಿವೈಸ್ ಸೆಟಲ್ಮೆಂಟು, ಮತ್ತು ಟೈಮ್ ಪೀರಿಯಡ್ ಫಾರ್ ರಿಮಿಟೆನ್ಸ್ ಆಫ್ ಸೆಟಲ್ಮೆಂಟ್ ಅಮೌಂಟ್ ಆ್ಯಂಡ್ ಕಂಪ್ಲೈನ್ಸ್ ಆಫ್ ಆಲ್ ಸೆಟಲ್ಮೆಂಟ್ ಟರ್ಮ್ಸ್ ರೇಷನಲೈಸ್ಡ್ ಆಲ್ ಪೇಮೆಂಟ್ ಅಂಡರ್ ದ ಸೆಟಲ್ಮೆಂಟ್ ಅದ್ರ ಬಗ್ಗೆ ಹೇಳಿದ್ದಾರೆ. ದ ಪ್ರೊಸೀಡಿಂಗ್ ಕನ್ವರ್ಸೇಷನ್ ಫ್ಯಾಕ್ಟರು, ಸಪ್ರೇಟ್ ಗೈಡ್ಲೈನ್ಸ್ ಡೀಲಿಂಗ್ ವಿತ್ ದ ಪ್ರೊಸೀಜರ್ ಟು ಬಿ ಅಡಾಪ್ಟೆಡ್ ಫಾರ್ activating at suitable terms pursuant to filing of a compounding application to be issued. In order to bring uniformity in the settlement regulation, certain submission or insertion or commission or subsequent amendment to be carried out. ಸೊ ಗಾಯ್ಸ್, ಇಷ್ಟೇ ಅಮೆಂಡ್ಮೆಂಟ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ಸೆಬಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ತಿಳ್ಕೊಳ್ಳಿ, ಓದ್ಕೊಳ್ಳಿ. ಬಿಕಾಸ್ 11 ಪೇಜಸ್ ಇದೆ. 11 ಪೇಜಸ್ಸು 7 ಮಿನಿಟ್ಸಲ್ಲಿ ಕವರ್ ಮಾಡೋದು ತುಂಬ ಕಷ್ಟ. ಸೊ ನಿಮಗೆ ಪುರ್ಸೋತಿದ್ದರೆ ನೀವೇ ಓದ್ಕೊಳ್ಳಿ, ಸೆಬಿ ವೆಬ್ಸೈಟ್ಗೆ ಹೋಗಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗುತ್ತೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಅಂತಾರಲ್ಲ, ಮಾಡೇ ಮಾಡಿ.